ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಸೈಟ್ ರಶ್ ನ್ಯೂಸ್ ಚಾನೆಲ್. ನಾನು ವಿನುತಾ. ಇವತ್ತು ನಿಮಗೊಂದು ವಿಶೇಷವಾದ ಮಾಹಿತಿಯನ್ನು ತಿಳಿಸೋಕೆ ಹೊರಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಹುಣ್ಣಿಮೆಯ ದಿನ ಮತ್ತು ಯಾವುದಾದರೂ ಹಬ್ಬದ ದಿನದಂದು ರಾತ್ರಿ ವೇಳೆಯಲ್ಲಿ ಚಂದ್ರನನ್ನು ನೋಡುತ್ತಾ ಊಟ ಮಾಡುವುದರಲ್ಲಿ ಏನೋ ಒಂದು ರೀತಿಯ ನೆಮ್ಮದಿ ಹಾಗೂ ಸಂತೋಷ ಸಿಗುತ್ತದೆ. ಆದರೆ ಗಣೇಶ ಹಬ್ಬ ದಿನದಂದು ಚಂದ್ರನನ್ನು ನೋಡಿದರೆ ಅಪಾಯ ಹೆಚ್ಚು ಎಂದು ಕೂಡ ಹೇಳುತ್ತಾರೆ. ಯಾವ ಕಾರಣಕ್ಕೆ ಗಣೇಶ ಹಬ್ಬದಂದು ಚಂದ್ರನನ್ನು ನೋಡಬಾರದು ಎಂದು ನಾವೀಗ ತಿಳಿದುಕೊಳ್ಳೋಣ. ಒಂದು ಕಾಲದಲ್ಲಿ ಗಣೇಶ ಚತುರ್ಥಿಯ ಶುಭ ದಿನದಂದು ದೇವತೆಗಳೆಲ್ಲರೂ ಕೂಡ ಗಣೇಶನನ್ನು ಪೂಜಿಸಲು ಆಗಮಿಸಿದ್ದರು. ಗಣೇಶನಿಗೆ ತಾವರೆಯ ಹೂವುಗಳಿಂದ, ಮೋದಕಗಳಿಂದ ಮತ್ತು ಭಕ್ತಿಯಿಂದ ಅಲಂಕರಿಸಿದ ಭವ್ಯವಾದ ಪೂಜೆಯನ್ನ ನಡೆಸುತ್ತಿದ್ದರು. ಎಲ್ಲರೂ ಗಣೇಶನ ಆಶೀರ್ವಾದವನ್ನು ಪಡೆದು ಸಂತೋಷದಿಂದ ತಮ್ಮ ತಮ್ಮ ಸ್ಥಾನಗಳಿಗೆ ಮರಳಿದರು. ಆ ದಿನ ಚಂದ್ರದೇವನು ಕೂಡ ಗಣೇಶನ ದರ್ಶನಕ್ಕೆ ಬಂದಿದ್ದರು. ಮೇರಾ ಮಜಾಕ್ ಉಡಾತಾ ಹೈ ದುಷ್ಟ ಚಂದ್ರಮಾ. ಆದರೆ ಚಂದ್ರನಿಗೆ ತನ್ನ ಸೌಂದರ್ಯದ ಬಗ್ಗೆ ಬಹಳ ಗರ್ವವಿತ್ತು. ಗಣೇಶನನ್ನು ನೋಡಿದಾಗ ಅವನ ವಿಶಿಷ್ಟವಾದ ರೂಪ, ದೊಡ್ಡ ತಲೆ, ಆನೆಯ ಮುಖ, ಕಿರಿದಾದ ಕಣ್ಣುಗಳು ಮತ್ತು ದೊಡ್ಡ ಹೊಟ್ಟೆ ಇವೆಲ್ಲವನ್ನು ಕಂಡು ಚಂದ್ರನಿಗೆ ನಗು ಬರುತ್ತದೆ. ಅವನು ಗಣೇಶನನ್ನು ನೋಡಿ ಗೇಲಿ ಮಾಡಲು ಶುರು ಮಾಡುತ್ತಾನೆ. ಓಹ್, ಇಂತಹ ವಿಚಿತ್ರ ರೂಪದ ದೇವರನ್ನು ಇಡೀ ವಿಶ್ವವೇ ಆರಾಧಿಸುತ್ತದೆಯೇ? ನಿನ್ನ ರೂಪವನ್ನು ನೋಡಿದರೆ ನಗು ಬರುತ್ತದೆ. ಗಣೇಶನಿಗೆ ಚಂದ್ರನ ಈ ಗರ್ವದ ಮಾತುಗಳು ಮತ್ತು ಅವನ ಅಪಹಾಸ್ಯದ ವರ್ತನೆ ಸರಿ ಎನಿಸುವುದಿಲ್ಲ. ಗಣೇಶನು ಶಾಂತವಾಗಿಯೇ ಚಂದ್ರನಿಗೆ ಎಚ್ಚರಿಕೆಯನ್ನ ನೀಡುತ್ತಾನೆ. ಗರ್ವವು ಯಾರಿಗೂ ಒಳ್ಳೆಯದಲ್ಲ ಚಂದ್ರ. ನೀನು ನಿನ್ನ ಸೌಂದರ್ಯದ ಬಗ್ಗೆ ಹೆಮ್ಮೆ ಪಡುತ್ತೀಯ, ಆದರೆ ನಿನ್ನ ಹೃದಯದಲ್ಲಿ ವಿನಯವಿಲ್ಲ. ಇದಕ್ಕಾಗಿ ನಾನು ನಿನಗೆ ಶಿಕ್ಷೆಯನ್ನ ನೀಡುತ್ತೇನೆ ಎಂದು ಹೇಳುತ್ತಾನೆ. ಚಂದ್ರನು ಗಣೇಶನ ಈ ಮಾತುಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಅವನು ಮತ್ತೆ ನಗುತ್ತಾ, ನಾನು ಚಂದ್ರ, ಎಲ್ಲರಿಗೂ ಪ್ರಿಯವಾದವನು, ನಿನ್ನ ಶಾಪವೇನು ಮಾಡಬಲ್ಲದು ಎಂದು ಕೇಳಿದನು. ಇದರಿಂದ ಕೋಪಗೊಂಡ ಗಣೇಶನು ಈ ರೀತಿಯಾಗಿ ಶಾಪವನ್ನ ಹಾಕಿದನು. ನೀನು ನಿನ್ನ ಗರ್ವದಿಂದ ನನ್ನನ್ನು ಅವಹೇಳನ ಮಾಡಿರುವೆ. ಆದ್ದರಿಂದ ಇಂದಿನಿಂದ ಯಾರೇ ಗಣೇಶ ಚತುರ್ಥಿಯ ದಿನದಂದು ನಿನ್ನನ್ನು ನೋಡಿದರೂ ಅವರಿಗೆ ಕಷ್ಟಗಳು ಎದುರಾಗಲಿ. ಜನರು ನಿನ್ನ ಸೌಂದರ್ಯವನ್ನು ಆ ದಿನದಂದು ನೋಡದಂತೆ ತಪ್ಪಿಸಿಕೊಳ್ಳುವರು ಎಂದು ಗಣೇಶನು ಹೇಳಿದಾಗ ಚಂದ್ರನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಆಗ ತಕ್ಷಣವೇ ಚಂದ್ರನು ಗಣೇಶನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳಿಕೊಳ್ಳುತ್ತಾನೆ. ಗಣೇಶನು ದಯಾಮಯನಾಗಿ ಶಾಪವನ್ನ ಸಂಪೂರ್ಣವಾಗಿ ತೆಗೆದು ಹಾಕುವುದಿಲ್ಲ, ಆದರೆ ಒಂದು ಪರಿಹಾರವನ್ನ ನೀಡುತ್ತಾನೆ. ಯಾರು ಗಣೇಶ ಚತುರ್ಥಿಯ ದಿನದಂದು ಅಪ್ಪಿತಪ್ಪಿಯು ಚಂದ್ರನನ್ನು ನೋಡಿದರೂ ಅವರು ಸಿಂಹ ಪ್ರಸೇನಾವಜಿತ್ ಎಂಬ ಕಥೆಯನ್ನ ಕೇಳಿದರೆ ಅಥವಾ ಶ್ರೀಕೃಷ್ಣನನ್ನು ಪೂಜಿಸಿದರೆ ಶಾಪದ ಪರಿಣಾಮವು ತೊಲಗುತ್ತದೆ ಎಂದು ವರವನ್ನ ನೀಡುತ್ತಾನೆ. मैंने दुर्भावना से कुछ नहीं कहा, मैं तो सहज मखौल कर रहा था, मुझे क्षमा करें. ಈ ಕಾರಣದಿಂದಲೇ ಗಣೇಶ ಚತುರ್ಥಿಯ ದಿನದಂದು ಚಂದ್ರನನ್ನು ಯಾರು ಕೂಡ ನೋಡುವುದಿಲ್ಲ. ಈ ಕಥೆಯಿಂದ ಗರ್ವವು ಎಷ್ಟೇ ಸೌಂದರ್ಯವಿದ್ದರೂ ವಿನಯದ ಮಹತ್ವವನ್ನ ನಾವು ಕಲಿಯಬೇಕು.